ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಲ್ಲಿರುವ ಕೆಲವು ವಿಚಿತ್ರ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇವರು ನೋಡಲು ಸಾಮಾನ್ಯ ಮನುಷ್ಯರಂತೆ ಕಾಣೋದಿಲ್ಲ, ಹಾಗಂತ ಇವರು ಮನುಷ್ಯರಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇವರು ನೋಡೋಕೆ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣ್ತಾರೆ. ಹಾಗಂತ ಇವರು ತಮ್ಮ ಇಷ್ಟದ ಪ್ರಕಾರ ಈ ರೂಪಗಳನ್ನು ಪಡೆದಿಲ್ಲ. ಪ್ರಕೃತಿಯಿಂದ ಬಂದ ಕೆಲವು ವಿಚಿತ್ರ ಶಾರೀರಿಕ ಲಕ್ಷಣಗಳಿಂದ ಇವರಿಗೆ ಇಂತಹ ರೂಪಗಳು ಬಂದಿವೆ. ಇಂತಹ ವಿಚಿತ್ರ ರೂಪಗಳಿಂದಲೇ ಇವರ ಹೆಸರುಗಳನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಕೂಡ ಸೇರಿಸಲಾಗಿದೆ. ಇವರನ್ನ ನೋಡಿದ್ಮೇಲೆ ಇಂತಹ ವ್ಯಕ್ತಿಗಳು ನಿಜವಾಗ್ಲೂ ಪ್ರಪಂಚದಲ್ಲಿ ಇದ್ದಾರಾ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ಮೇಲೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗ್ಯಾರಿ ಟರ್ನರ್ ಫ್ರೆಂಡ್ಸ್, ಈಗ ಬ್ರಿಟನ್ಗೆ ಸೇರಿದ ಗ್ಯಾರಿ ಟರ್ನರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಗ್ಯಾರಿ ಟರ್ನರ್ ದೇಹದ ಚರ್ಮವು ಪ್ರಪಂಚದ ಅತ್ಯಂತ ಹೆಚ್ಚು ಬೆಳೆಯುವ ಚರ್ಮವಾಗಿ ರೆಕಾರ್ಡ್ ಅನ್ನು ಹೊಂದಿದೆ. ಈ ಗ್ಯಾರಿ ತನ್ನ ಹೊಟ್ಟೆಯ ಚರ್ಮವನ್ನು 6.25 ಇಂಚಿನವರೆಗೆ ಒಳಗಡೆ ಎಳೆಯಬಲ್ಲರು. ಹಾಗೆ ಅವರ ಕುತ್ತಿಗೆಯ ಚರ್ಮದಿಂದ ಅವರ ಅರ್ಧ ಮುಖವನ್ನು ಕೂಡ ಕವರ್ ಮಾಡಬಲ್ಲರು. ಇದನ್ನೆಲ್ಲ ನೋಡ್ತಿದ್ರೆ ಇದೇನೋ ಮ್ಯಾಜಿಕ್ ಅಂತ ನೀವು ಅನ್ಕೋಬಹುದು, ಆದ್ರೆ ಇದು ಮ್ಯಾಜಿಕ್ ಅಲ್ಲ, ಇದು ಒಂದು ಅಪರೂಪದ ಮೆಡಿಕಲ್ ಕಂಡೀಷನ್. ಈ ತೊಂದರೆ ಇರೋರಲ್ಲಿ ಬಾಡಿ ಟಿಶ್ಯೂ, ದೇಹದಲ್ಲಿ ಏರಿಸುವ ಕೊಲೆಜನ್ ಅನ್ನೋ ಪ್ರೋಟೀನ್ ಸರಿಯಾಗಿ ಇರೋದಿಲ್ಲ. ಇದರಿಂದ ಚರ್ಮ ರಬ್ಬರ್ ರೀತಿ ಸಾಗುತ್ತೆ. ಇಲ್ಲಿ ಆಶ್ಚರ್ಯ ವಿಷಯ ಏನಂದ್ರೆ ಚರ್ಮವನ್ನು ಎಷ್ಟೇ ಎಳೆದ್ರೂ ಕೂಡ ಗ್ಯಾರಿಗೆ ನೋವಾಗಲ್ವಂತೆ. ಈ ಗ್ಯಾರಿಗೆ ಇರೋ ಈ ವಿಚಿತ್ರ ಪ್ರಾಬ್ಲಮ್ ಅನ್ನೇ ಈತ ತನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡಿದ್ದಾನೆ. ಇದರಿಂದ ಈತ ಸರ್ಕಸ್, ಟಿವಿ ಶೋಗಳಲ್ಲಿ ತನ್ನ ಟ್ಯಾಲೆಂಟ್ ನ ತೋರಿಸಿ ಜನರನ್ನು ಆಶ್ಚರ್ಯಪಡಿಸ್ತಾ ತುಂಬಾ ಫೇಮಸ್ ಆಗಿದ್ದಾನೆ. ಲೀ ರೆಡ್ಮಂಡ್, ಅಮೆರಿಕಾಗೆ ಸೇರಿದ ಲೀ ರೆಡ್ಮಂಡ್ ಅನ್ನೋರು ಪ್ರಪಂಚದ ಅತಿ ಉದ್ದವಾದ ಉಗುರುಗಳನ್ನು ಹೊಂದಿರುವ ಮಹಿಳೆಯಾಗಿ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. 1989ರಿಂದ ಇವರು ತಮ್ಮ ಉಗುರುಗಳನ್ನು ಕತ್ತರಿಸದೆ ಅವುಗಳನ್ನು ಬೆಳೆಸಿದ್ದಾರಂತೆ. ಆದ್ದರಿಂದಲೇ 30 ವರ್ಷಗಳ ನಂತರ ಅವರ 2 ಕೈಗಳ ಉಗುರುಗಳು ಒಟ್ಟು 8.65 ಮೀಟರ್ ಅಂದರೆ 28 ಅಡಿಗಳಷ್ಟು ಬೆಳೆದಿವೆ. ಇವರ ಕಿವಿ ಬೆರಳಿನ ಉಗುರಷ್ಟೇ 3 ಅಡಿಗಳಷ್ಟು ಇದೆಯಂತೆ. ಇಷ್ಟು ಉದ್ದವಾದ ಉಗುರುಗಳಿಂದ ಡೈಲಿ ಲೈಫ್ ನ ಲೀಡ್ ಮಾಡೋದು ಅಷ್ಟೊಂದು ಸುಲಭವಲ್ಲ. ಸ್ನಾನ ಮಾಡೋದು, ದೈನಂದಿನ ಕೆಲಸಗಳನ್ನು ಮಾಡೋದು, ಹಾಗೆ ಫೋನ್ ಬಳಸೋಕ್ಕೂ ಕೂಡ ತುಂಬಾ ಕಷ್ಟವಾಗುತ್ತಂತೆ. ಇವರು ಏನೇ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ತುಂಬಾ ಹುಷಾರಾಗಿ ಮಾಡಬೇಕು. ಹಾಗಂತ ಇವರು ತಮ್ಮ ಉಗುರುಗಳನ್ನು ಅಸಹ್ಯ ಪಡೋಲ್ಲ, ಅವುಗಳನ್ನು ಮೇಂಟೈನ್ ಮಾಡೋಕೆ ತುಂಬಾ ಕಷ್ಟಪಡ್ತಾರೆ. ಇವರು ತಮ್ಮ ಉಗುರುಗಳನ್ನು ಜಾಗ್ರತೆಯಿಂದ ಇಟ್ಟುಕೊಳ್ಳಲು ಡೈಲಿ ಬೆಚ್ಚಗಿನ ವಾಟರ್ನಿಂದ ಅವುಗಳನ್ನು ತೊಳಿತಾರಂತೆ. ಹಾಗೆ ಟೂತ್ ಬ್ರಷ್ನಿಂದ ಅವುಗಳನ್ನು ಡೈಲಿ ಕ್ಲೀನ್ ಮಾಡ್ತಾರಂತೆ. ಆದರೆ 2009ರಲ್ಲಿ ಅವರ ಲೈಫ್ನಲ್ಲಿ ಆದ ಒಂದು ಕಾರ್ ಆಕ್ಸಿಡೆಂಟ್ನಿಂದ ಅವರ ಉಗುರುಗಳೆಲ್ಲ ಮುರಿದು ಹೋಗ್ತವೆ. ಆನಂತರ ಮತ್ತೆ ಉಗುರುಗಳನ್ನು ಬೆಳೆಸಬಾರದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಆದರೆ ಈ ಉಗುರುಗಳಿಂದಲೇ ಅವರು ತುಂಬಾ ಫೇಮಸ್ ಆಗಿ ಅವರ ಹೆಸರು ಹಿಸ್ಟರಿಯಲ್ಲಿ ನಿಂತು ಹೋಗುತ್ತೆ. ಸಮಂತಾ ರಾಮ್ಸ್ಡೇಲ್, ಅಮೆರಿಕಾದ ಸಮಂತಾ ರಾಮ್ಸ್ಡೇಲ್ ಪ್ರಪಂಚದ ಅತಿ ಅಗಲವಾದ ಬಾಯಿಯನ್ನು ಹೊಂದಿರುವ ಮಹಿಳೆಯಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರಿದ್ದಾರೆ. ಸಮಂತಾ ಬಾಯಿಯ ಅಗಲ ಸುಮಾರು 6.52 ಸೆಂಟಿಮೀಟರ್. ಈಕೆ ಬಾಯಿ ತೆಗೆದರೆ ಒಂದೇ ಸಾರಿ ಆಪಲ್, ದೊಡ್ಡ ಬರ್ಗರ್ ಅಥವಾ ಫ್ರೆಂಚ್ ಫ್ರೈಸ್ ಪ್ಯಾಕೆಟ್ನ ಕೂಡ ತುಂಬಾ ಈಸಿಯಾಗಿ ತಿನ್ನಬಲ್ಲರು. ಈಕೆ ಚಿಕ್ಕವಳಿದ್ದಾಗ ಈಕೆಯ ಬಾಯಿಯ ಕಾರಣದಿಂದ ಈಕೆಯನ್ನು ಸ್ಕೂಲ್ ಮಕ್ಕಳೆಲ್ಲ ಅಪಹಾಸ್ಯ ಮಾಡ್ತಾ, ಕೇಲಿ ಮಾಡ್ತಾ ಹಲವಾರು ಹೆಸರುಗಳಿಂದ ಕರೆಯುತ್ತಿದ್ದರು ಅಂತ ಸಮಂತಾ ಹೇಳ್ತಾಳೆ. ಆದ್ರೆ ಈಗ ಇದೇ ಬಾಯಿ ತನಗೆ ದುಡ್ಡು, ಹೆಸರನ್ನು ಗಳಿಸಿಕೊಟ್ಟಿದೆ ಅಂತ ಈಕೆ ಹೇಳ್ತಾಳೆ. ಈಕೆ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡುವಾಗ ಅವು ವೈರಲ್ ಆಗಿ ಆಕೆ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಪಡೆದಿದ್ದಳು. ಈಕೆಗೆ ಇರುವ ಈ ವಿಶೇಷ ಲಕ್ಷಣದಿಂದಲೇ ಈಕೆ ಒಂದು ಸೆಲೆಬ್ರಿಟಿಯಾಗಿ ಬೆಳೆದಿದ್ದಾಳೆ. ಸರ್ವನ್ ಸಿಂಗ್, ಕೆನಡಾದಲ್ಲಿರುವ ಭಾರತೀಯ ಮೂಲದ ಸರ್ವನ್ ಸಿಂಗ್ ಪ್ರಪಂಚದ ಅತಿ ಉದ್ದವಾದ ಗಡ್ಡವನ್ನು ಹೊಂದಿರುವ ವ್ಯಕ್ತಿಯಾಗಿ ದಾಖಲೆ ಸೃಷ್ಟಿಸಿದ್ದಾನೆ. ಈತನ ಗಡ್ಡದ ಉದ್ದ 8 ಅಡಿಗಳು. ಸಿಖ್ ಧರ್ಮದಲ್ಲಿ ಗಡ್ಡ ಮುಖ್ಯವಾಗಿರೋದ್ರಿಂದ ಇದು ದೇವರ ಗಿಫ್ಟ್ ಅಂತ ಆತ ಭಾವಿಸುತ್ತಾನೆ. ಪ್ರತಿದಿನ ಗಡ್ಡಕ್ಕೆ ಶಾಂಪೂ ಮತ್ತು ಆಯಿಲ್ ಹಚ್ಚಿ ಅವುಗಳನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಾನೆ. ಪ್ರತಿದಿನ ಆ ಗಡ್ಡವನ್ನು ಮೇಂಟೈನ್ ಮಾಡಲು ಆತನಿಗೆ ತುಂಬಾ ಸಮಯ ಬೇಕಾಗುತ್ತಂತೆ. ಹೊರಗಡೆ ಹೋಗುವಾಗ ಮಾತ್ರ ಆತ ಗಡ್ಡವನ್ನು ಸುತ್ತಿ ಕಟ್ಟಿಕೊಳ್ಳುತ್ತಾನೆ. ಆದ್ರೆ ಆ ಗಡ್ಡವನ್ನು ಒಮ್ಮೆ ಬಿಚ್ಚಿದ್ರೆ ಮಾತ್ರ ಎಲ್ಲರೂ ಶಾಕ್ ಆಗಲೇಬೇಕು. ನಿಕ್ ಸ್ಟೋಬರ್ಲಾ, ಕ್ಯಾಲಿಫೋರ್ನಿಯಾ ನಿಕ್ ಸ್ಟೋಬರ್ಲಾ ಪ್ರಪಂಚದ ಅತಿ ಉದ್ದವಾದ ನಾಲಿಗೆಯನ್ನು ಹೊಂದಿರುವ ವ್ಯಕ್ತಿ. ಈತನ ನಾಲಿಗೆಯ ಉದ್ದ ಸುಮಾರು 10 ಸೆಂಟಿಮೀಟರ್. ನಿಕ್ ತನ್ನ ನಾಲಿಗೆಯ ಕಾರಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದಾನೆ.
ಈತ ತನ್ನ ನಾಲಿಗೆಯಿಂದಲೇ ಮೂಗು, ಗಡ್ಡ, ಗಲ್ಲವನ್ನು ಕೂಡ ಮುಟ್ಟಬಲ್ಲನು. ಹಾಗೆ ತನ್ನ ನಾಲಿಗೆಯನ್ನು ಪೇಂಟ್ ಬ್ರಷ್ನ ರೀತಿ ಬಳಸಿ ಅದರಿಂದ ಚಿತ್ರಗಳನ್ನು ಕೂಡ ಬಿಡಿಸ್ತಾನೆ. ಆದರೆ ಈ ಉದ್ದವಾದ ನಾಲಿಗೆಯ ಕಾರಣದಿಂದ ನಿಗ್ಗೆ ನಿದ್ರೆಯಲ್ಲಿ ಉಸಿರಾಟ ಕಷ್ಟವಾಗುತ್ತೆ. ಹಾಗೆ ಮಾತನಾಡುವಾಗ ಕೆಲವು ಪದಗಳು ಸರಿಯಾಗಿ ಉಚ್ಚಾರಣೆ ಆಗೋದಿಲ್ಲ ಅಂತ ನಿಕ್ ಹೇಳ್ತಾನೆ. ಕಿಮ್ ಗುಡ್ಮನ್. ಅಮೆರಿಕಾದ ಕಿಮ್ ಗುಡ್ಮನ್ ಪ್ರಪಂಚದ ಅತಿ ಹೊರಬರುವ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿ. ಈಕೆಯ ಕಣ್ಣುಗಳನ್ನು ನೋಡಿದ್ರೆ ಯಾರೇ ಆಗಲಿ ಭಯ ಪಡಲೇಬೇಕು. ಈಕೆ ತನ್ನ ಕಣ್ಣಿನ ಗುಡ್ಡಗಳನ್ನು 12 ಮಿಲಿಮೀಟರ್ವರೆಗೆ ಹೊರಗಡೆ ತರಬಲ್ಲಳು. ಈಕೆಗೆ ಈ ವಿಚಿತ್ರ ಲಕ್ಷಣ ಹೇಗೆ ಬಂತು ಅಂದರೆ, ಒಂದು ದಿನ ಹಾಕಿ ಮಾಸ್ಕ್ ತಲೆಗೆ ತಗುಲಿದಾಗ ಕಣ್ಣುಗಳು ಈ ರೀತಿ ಹೊರಗಡೆ ಬಂದಿದ್ದವು. ಆವಾಗಿಂದಲೇ ಈಕೆಗೆ ತನಗೆ ಇರುವ ಈ ವಿಚಿತ್ರ ಲಕ್ಷಣದ ಬಗ್ಗೆ ಗೊತ್ತಾಗುತ್ತೆ. ಆನಂತರ ಈಕೆ ತನ್ನ ಕಣ್ಣುಗಳನ್ನು ಹೊರಗಡೆ ತೆಗೆಯುವ ಪ್ರಾಕ್ಟೀಸ್ ಮಾಡಿ ಎಲ್ಲರನ್ನೂ ಆಶ್ಚರ್ಯಪಡಿಸ್ತಾಳೆ. ಈ ವಿಚಿತ್ರ ಲಕ್ಷಣ ನೋಡೋಕೆ ಭಯಂಕರವಾಗಿ ಇದ್ರೂ ಕೂಡ ಕಿಮ್ನ ಮಾತ್ರ ಪ್ರಪಂಚದಲ್ಲಿ ಫೇಮಸ್ ಮಾಡುತ್ತೆ. ರಾಮ್ ಸಿಂಗ್ ಚೌಹಾನ್. ಭಾರತದ ರಾಮ್ ಸಿಂಗ್ ಚೌಹಾನ್ ಪ್ರಪಂಚದ ಅತಿ ಉದ್ದವಾದ ಮೀಸೆ ಹೊಂದಿರುವ ವ್ಯಕ್ತಿಯಾಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇವರು 1970ರಿಂದ ತಮ್ಮ ಮೀಸೆಗಳನ್ನು ಕತ್ತರಿಸದೆ ಬೆಳೆಸಿದ್ದಾರೆ. ಈ ಮೀಸೆಗಳು ಗಂಡು ಮಕ್ಕಳಿಗೆ ಆಭರಣ ಇದ್ದಂತೆ, ಹಾಗೆ ಅವು ಗರ್ವಕಾರಕ ಅಂತ ಅವರು ಭಾವಿಸ್ತಾರಂತೆ. ಇಷ್ಟು ಉದ್ದವಾದ ಮೀಸೆ ಮ್ಯಾನೇಜ್ ಮಾಡೋದು ಸಾಮಾನ್ಯ ವಿಷಯವಲ್ಲ. ಈತನು ದಿನಕ್ಕೆ 2 ಗಂಟೆಗಳ ಕಾಲ ತನ್ನ ಮೀಸೆಗಳನ್ನು ಕ್ಲೀನ್ ಮಾಡೋಕ್ಕೆ ಸ್ಪೆಂಡ್ ಮಾಡ್ತಾನೆ. ಈತ ತನ್ನ ಮೀಸೆಯನ್ನು ವಾಶ್ ಮಾಡಿದ ಮೇಲೆ ಅದಕ್ಕೆ ಆಯಿಲ್ ಹಚ್ಚಿ ಕ್ಲಾತ್ನಲ್ಲಿ ಸುತ್ತಿ ತಲೆಗೆ ಕಟ್ಕೊಳ್ತಾನೆ. ಒಂದು ವೇಳೆ ಈ ರೀತಿ ಮಾಡಿಲ್ಲ ಅಂದರೆ ಆ ಮೀಸೆ ನೆಲಕ್ಕೆ ತಾಗುತ್ತೆ. ಈ ಚೌಹಾನ್ ರಾಜಸ್ಥಾನ್ ಟೂರಿಸಂಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾರೆ. ಹಲವಾರು ಟೂರಿಸ್ಟ್ಗಳು ಇವರ ಮೀಸೆಗಳನ್ನು ನೋಡೋಕೆ ಅಂತಲೇ ಇಲ್ಲಿಗೆ ಬರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಮೊದಲಿಗೆ ಈ ಮೀಸೆ ಬೇಡ ಅಂತ ಅಂದರೂ ಕೂಡ ಆನಂತರ ಈ ಮೀಸೆಗೆ ಬಂದ ಕ್ರೇಜ್ನ ನೋಡಿ ಅವರು ಕೂಡ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಚೌಹಾನ್ ಹೇಳ್ತಾರೆ. ಮ್ಯಾಸಿ ಕರಿನ್. ಅಮೆರಿಕಾದ ಮ್ಯಾಸಿ ಕರಿನ್ ಪ್ರಪಂಚದ ಅತಿ ಉದ್ದವಾದ ಕಾಲುಗಳನ್ನು ಹೊಂದಿರುವ ಮಹಿಳೆಯಾಗಿದ್ದಾಳೆ. ಈಕೆಯ ಹೈಟ್ ಬಂದು 6 ಅಡಿ 10 ಇಂಚುಗಳು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಆಕೆಯ ದೇಹದ 60% ಭಾಗವನ್ನು ಆಕೆಯ ಕಾಲುಗಳೇ ಆಕ್ರಮಿಸಿವೆ. ಈಕೆಯ ಎಡಗಾಲು 135.267 ಸೆಂಟಿಮೀಟರ್ ಇದ್ದರೆ ಬಲಗಾಲು 134.3 ಸೆಂಟಿಮೀಟರ್ ಇದೆ. ಈಕೆಗೆ ಇರುವ ಈ ಉದ್ದನೆಯ ಕಾಲುಗಳಿಂದ ಸ್ಕೂಲ್ನಲ್ಲಿ ಹಲವಾರು ಟೀಕೆಗಳನ್ನು ಈಕೆ ಅನುಭವಿಸಿದ್ದಾಳೆ. ಆದರೆ ಈಗ ಈಕೆಗೆ ಇರುವ ಕಾಲುಗಳಿಂದಲೇ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಗಳಿಸಿ ಒಂದು ಸ್ಟಾರ್ ಆಗಿ ಬೆಳೆದಿದ್ದಾಳೆ. ಈಕೆಯ ಉದ್ದನೆಯ ಕಾಲುಗಳಿಂದ ಈಕೆಗೆ ಹಾಕೊಳ್ಳೋಕ್ಕೆ ಪ್ಯಾಂಟ್ ಕೂಡ ಸಿಗೋದಿಲ್ಲ. ಆದ್ದರಿಂದ ತನ್ನ ಡ್ರೆಸ್ಗಳನ್ನೆಲ್ಲ ಸ್ಪೆಷಲ್ ಆಗಿ ಈಕೆನೇ ತಯಾರಿ ಮಾಡಿಸ್ಕೊತಾಳೆ. ಈಕೆಗೆ ಕಾರ್ ಡ್ರೈವಿಂಗ್ ಕೂಡ ಒಂದು ಚಾಲೆಂಜ್. ಕಾರ್ ಸೀಟ್ನ ಎಷ್ಟೇ ಹಿಂದಕ್ಕೆ ಸರಿಸಿದ್ರೂ ಕೂಡ ಸ್ಟೀರಿಂಗ್ ಮಾತ್ರ ಕಾಲ್ಗೆ ತಾಗ್ತಾನೆ ಇರುತ್ತೆ. ಆದರೆ ಇವರು ಯಾವತ್ತೂ ಕೂಡ ತಮಗೆ ಇರುವ ವಿಚಿತ್ರ ಲಕ್ಷಣದಿಂದ ನೋವು ಪಟ್ಟಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವರನ್ನು ನೋಡಿದ್ಮೇಲೆ ಇವರಲ್ಲಿ ಯಾರು ನಿಮಗೆ ಅತಿ ವಿಚಿತ್ರವಾಗಿ ಅನಿಸಿದ್ರು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.